ನಮಸ್ಕಾರ ಗೆಳೆಯರೆ. ಮಾಗ ಚಳುವಳಿ ಈಗ ಇಬ್ಬಾಗವಾಗಿದೆ ಹಾಗೂ ಇದರ ಜೊತೆಯಲ್ಲೇ ಇನ್ನೊಂದು ವಿಚಾರವೂ ಕೂಡ ಸ್ಪಷ್ಟವಾಗಿದೆ. ಅದು ಏನಂದ್ರೆ ಟ್ರಂಪ್ ಇರಾನ್ ವಿರುದ್ಧದ ಯುದ್ಧವನ್ನ ಗೆದ್ರೂ ಸಹ ತಮ್ಮದೇ ದೇಶದಲ್ಲಿ ಅವರು ಈಗಾಗಲೇ ಸೋಲೊಪ್ಪಿಕೊಂಡಿದ್ದಾರೆ. ಹೌದು, ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ ಟ್ರಂಪ್ ಸರ್ಕಾರಕ್ಕೆ ಈ ಜೋ ಕೆಂಟ್ ರಾಜೀನಾಮೆ ನೀಡಿದ್ದಾರೆ ಹಾಗೂ ಇದು ಟ್ರಂಪ್ಗೆ ಬಿದ್ದಿರುವ ಅತಿ ದೊಡ್ಡ ಮತ್ತು ಕಠಿಣ ಪೆಟ್ಟಾಗಿದೆ. ಅಷ್ಟಕ್ಕೂ ಈ ಜೋ ಕೆಂಟ್ ಯಾರು ಗೊತ್ತಾ ಗೆಳೆಯರೆ? ಇವರು ಅಮೆರಿಕದ ಕೌಂಟರ್ ಟೆರರಿಸಂ ಚೀಫ್ ಆಗಿದ್ರು. ಅಂದರೆ ಪ್ರಪಂಚದಾದ್ಯಂತ ಅಮೆರಿಕ ನಡೆಸುವ ಉಗ್ರ ನಿಗ್ರಹ ಕಾರ್ಯಾಚರಣೆಗಳ ಮುಖ್ಯಸ್ಥರಾಗಿದ್ರು. ಟ್ರಂಪ್ ಅವರ ಅತ್ಯಂತ ಕಟ್ಟ ಸಪೋರ್ಟರ್ ಆಗಿದ್ದ ಈ ವ್ಯಕ್ತಿ ಈಗ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಇದಷ್ಟೇ ಅಲ್ಲ, ಟ್ರಂಪ್ ನಮ್ಮ ಮೌಲ್ಯಗಳು ಮತ್ತು ಸಿದ್ಧಾಂತಗಳೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ, ಅದಕ್ಕಾಗಿ ನಾನು ರಾಜೀನಾಮೆ ನೀಡುತ್ತಿದ್ದೇನೆ ಅಂತ ನೇರವಾಗಿ ಹೇಳಿದ್ದಾರೆ. ಗೆಳೆಯರೆ, ಚುನಾವಣೆ ಗೆಲ್ಲುವ ಮುನ್ನ ಟ್ರಂಪ್ ಒಂದು ಮಾತನ್ನು ಕೊಟ್ಟಿದ್ರು, ನಾವು ಅಮೆರಿಕವನ್ನು ಬೇರೆ ಯಾವುದೇ ದೇಶದ ಯುದ್ಧಕ್ಕೆ ದೂಡುವುದಿಲ್ಲ ಅಂತ. ಆದ್ರೆ ಈಗ ಟ್ರಂಪ್ ಇಸ್ರೇಲ್ನ ಒತ್ತಡಕ್ಕೆ ಮಣಿದು ಅವರ ಮುಂದೆ ಶರಣಾಗಿದ್ದಾರೆ. ಇಸ್ರೇಲ್ನ ಮಾತಿಗೆ ಕಟ್ಟು ಬಿದ್ದು ಇರಾನ್ ವಿರುದ್ಧ ಯುದ್ಧ ಸಾರಿದ್ದಾರೆ. ವಾಸ್ತವದಲ್ಲಿ ಹೇಳಬೇಕಂದ್ರೆ ಈ ಯುದ್ಧಕ್ಕೂ ಅಮೆರಿಕಾಗೂ ಯಾವುದೇ ಸಂಬಂಧವೇ ಇಲ್ಲ. ಹಾಗೇನೆ ಇಲ್ಲಿ ಅಚ್ಚರಿ ವಿಷಯವೇನೆಂದ್ರೆ ಇರಾನ್ನಿಂದ ಅಮೆರಿಕಾಗೆ ಯಾವುದೇ ತಕ್ಷಣದ ಅಪಾಯ ಇರಲಿಲ್ಲ ಅಂತ ಸ್ವಂತ ಜೋ ಕೆಂಟ್ ಅವರು ಹೇಳಿದ್ದಾರೆ. ಇದರರ್ಥ ಅಮೆರಿಕಾದ ಈ ಟಾಪ್ ಕೌಂಟರ್ ಟೆರರಿಸಂ ಚೀಫ್ ಹೇಳುವ ಪ್ರಕಾರ ಇರಾನ್ನಿಂದ ಅಮೆರಿಕಾಗೆ ಯಾವುದೇ ಕ್ಷಿಪಣಿ ದಾಳಿಯ ಭೀತಿಯೂ ಇರಲಿಲ್ಲ, ಭಯೋತ್ಪಾದನೆಯ ಬೆದರಿಕೆಯೂ ಕೂಡ ಇರಲಿಲ್ಲ, ಇರಾನ್ನಿಂದ ಅಮೆರಿಕಾಗೆ ಯಾವುದೇ ಅಪಾಯವೇ ಇರಲಿಲ್ಲ. ಹೀಗಿದ್ರೂ ಕೇವಲ ಇಸ್ರೇಲ್ನ ಮಾತಿಗೆ ಕಟು ಬಿದ್ದು ನಾವು ಈ ಯುದ್ಧವನ್ನ ಶುರು ಮಾಡಿದ್ದೇವೆ ಹಾಗೂ ಇದು ಮಾಗಾ ಚಳುವಳಿಗೆ ಮಾಡಿದ ದೊಡ್ಡ ದ್ರೋಹ. ಹಾಗಾಗಿ ಅವರು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಗೆಳೆಯರೆ, ಇದು ಕೇವಲ ಜೋ ಕೆಂಟ್ ಅವರ ಒಬ್ಬರ ಮಾತಲ್ಲ. ಟ್ರಂಪ್ ಅವರ ಬಹುಪಾಲು ಬೆಂಬಲಿಗರು ಈ ಯುದ್ಧದ ವಿರುದ್ಧವಿದ್ದಾರೆ ಮತ್ತು ಟ್ರಂಪ್ ಅವರನ್ನ ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಯಾವ ಕಟ್ಟ ಬೆಂಬಲಿಗರು ಮಾಗಾ ಚಳುವಳಿ ಅಡಿಯಲ್ಲಿ ಒಂದಾಗಿ ಟ್ರಂಪ್ ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ರು ಅವರೇ ಈಗ ಸಿಡಿದೆದ್ದಿದ್ದಾರೆ. ಇಲಾನ್ ಮಸ್ಕ್ ಆಗಿರಬಹುದು, ವಿವೇಕ್ ರಾಮಸ್ವಾಮಿ ಆಗಿರಬಹುದು ಅಥವಾ ಜೋ ಕೆಂಟ್ ಆಗಿರಬಹುದು, ಎಲ್ಲರೂ ಈ ಯುದ್ಧದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗೂ ಇದನ್ನ ನಂಬಿಗೆಳೆಯರೆ, ಟ್ರಂಪ್ ಈ ಸಮಯದಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದಾರೆ. ಎಲ್ಲರೂ ಅವರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಸ್ವತಃ ಟ್ರಂಪ್ ಶುರು ಮಾಡಿದ್ದ ಈ ಮಾಗಾ ಚಳವಳಿ ಈಗ ಅವರ ಕೈ ತಪ್ಪಿ ಬೇರೆ ಮಾಗಾ ನಾಯಕರ ಕೈಗೆ ಹೋಗ್ತಾ ಇದೆ. ಹಾಗೆ ನೀವು ಈಗ ಯೋಚನೆ ಮಾಡ್ತಾ ಇರಬಹುದು, ಅಷ್ಟಕ್ಕೂ ಈ ಮಾಗಾ ಚಳವಳಿ ಅಂದ್ರೆ ಏನು ಅಂತ. ಸೊ ನೋಡಿ ಗೆಳೆಯರೆ, ಮಾಗಾ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್. ಈ ಚಳವಳಿ ಶುರುವಾಗಿದ್ದು 2016ರಲ್ಲಿ. ಇದರ ಮುಖ್ಯ ಸಿದ್ಧಾಂತವಂದ್ರೆ ನಾವು ಅಮೆರಿಕವನ್ನು ಮತ್ತೆ ಶ್ರೇಷ್ಠವನ್ನಾಗಿ ಮಾಡಬೇಕು, ಲಿಬರಲ್ ಚಿಂತನೆಗಳನ್ನು ಅಳಿಸಿ ಹಾಕಬೇಕು, ಪ್ರಪಂಚದಲ್ಲಿ ಅಮೆರಿಕದ ಮಾತೆ ನಡೆಯಬೇಕು ಹಾಗೂ ಅಮೆರಿಕ ಒಬ್ಬ ದಾದಾನ ತರಹ ಮೆರೆಯಬೇಕು. ಹಾಗೂ ಕಳೆದ 1 ವರ್ಷದಲ್ಲಿ ಅವರು ಮಾಡಿದ್ದು ಇದೇ ಇವರ ಸಿದ್ಧಾಂತ. ಸೊ ಇದನ್ನು ಬೆಂಬಲಿಸುವವರನ್ನೇ ಮಾಗಾ ಅಂತ ಕರೆಯಲಾಗ್ತದೆ. ಹಾಗೂ ಈಗ ಇದೇ ಮಾಗಾ ಚಳವಳಿ 2 ಭಾಗವಾಗಿದೆ. ಒಂದು ಗುಂಪು ಟ್ರಂಪ್ ಅವರನ್ನ ಬೆಂಬಲಿಸುತ್ತಿದ್ರೆ ಇನ್ನೊಂದು ಗುಂಪು ಟ್ರಂಪ್ ಅವರನ್ನ ವಿರೋಧಿಸುತ್ತಿದೆ. ಹಾಗೂ ಇದು ಕೇವಲ 2 ಗುಂಪುಗಳ ವಿಚಾರವಲ್ಲ, ನಿಧಾನವಾಗಿ ಇದರ ಮೇಲಿನ ಟ್ರಂಪ್ ಅವರ ಹಿಡಿತ ತಪ್ತಾ ಇದೆ. ಮಾಗಾ ಚಳವಳಿಯ ಮೂಲ ತತ್ವವೇ ನಾವು ಯಾವುದೇ ದೇಶದ ವಿರುದ್ಧ ಯುದ್ಧ ಮಾಡುವುದಿಲ್ಲ ಅನ್ನೋದಾಗಿತ್ತು. ಆದರೆ ಟ್ರಂಪ್ 2 ಬಾರಿ ನಿಯಮವನ್ನ ಮುರಿದಿದ್ದಾರೆ. ಮೊದಲು ವೆನೆಜುವೆಲಾ ಮೇಲೆ ಆಕ್ರಮಣ ಮಾಡುವ ಮೂಲಕ ಮತ್ತು ಎರಡನೇದಾಗಿ ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ. ಹಾಗೇನೆ ಇದರ ಜೊತೆಗೆ ಮಾಗಾ ಚಳವಳಿಗರು ಮೊದಲಿನಿಂದಲೂ ಒಂದು ಆರೋಪವನ್ನ ಮಾಡ್ತಾ ಇದ್ರು, ಅಮೆರಿಕವನ್ನ ಇಸ್ರೇಲ್ ಯಹೂದಿಗಳು ನಿಯಂತ್ರಿಸುತ್ತಿದ್ದಾರೆ, ಅದನ್ನ ನಾವು ಬದಲಾಯಿಸುತ್ತೇವೆ ಅಂತ. ಆದ್ರೆ ಈಗ ಟ್ರಂಪ್ ಕೂಡ ಒಬಾಮಾ ಮತ್ತು ಜೋ ಬೈಡನ್ ಮಾಡಿದ್ದನ್ನೇ ಮಾಡುತ್ತಿದ್ದಾರೆ ಅನ್ನೋದು ಅವರ ಅಭಿಪ್ರಾಯ. ಅಂದ್ರೆ ಅಮೆರಿಕದ ಆಡಳಿತದ ಲಗಾಮನ್ನು ಇಸ್ರೇಲ್ ಕೈಗೆ ಕೊಟ್ಟಿದ್ದಾರೆ ಅಂತ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗೆಳೆಯರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರಬಹುದು, ಯಾವ ಪಾಪ್ಯುಲರ್ ಅಕೌಂಟ್ಗಳು ಇದುವರೆಗೆ ಟ್ರಂಪ್ ಅವರ ಕಟ್ಟ ಬೆಂಬಲಿಗರಾಗಿದ್ದಾವೋ ಅವೇ ಅಕೌಂಟ್ಗಳು ಈಗ ಅವರ ಕಡು ವಿರೋಧಿಗಳಾಗಿವೆ. ಇರಾನ್ ಯುದ್ಧದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಿವೆ. ಹಾಗೂ ನಿಮಗಿದು ಗೊತ್ತಿರಲಿ, ಅಮೆರಿಕಾದಲ್ಲಿ ಇರಾನ್ ಯುದ್ಧವನ್ನು ಬೆಂಬಲಿಸುವವರು ಕೇವಲ 10ರಿಂದ 15% ಜನ ಮಾತ್ರ. 80ರಿಂದ 85% ಜನ ಈ ಯುದ್ಧದ ಸಂಪೂರ್ಣ ವಿರೋಧದಲ್ಲಿದ್ದಾರೆ. ಇತ್ತೀಚೆಗೆ ನಡೆದ ಒಂದು ಸರ್ವೆಯಲ್ಲಿ 90% ಜನ ಇರಾನ್ನಿಂದ ನಮಗೆ ಯಾವುದೇ ಅಪಾಯವಿಲ್ಲದಿರುವಾಗ ಅಮೆರಿಕ ಯುದ್ಧವನ್ನ ಯಾಕೆ ಮಾಡ್ತಾ ಇದೆ ಅನ್ನೋದೇ ನಮಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ಒಂದು ಮಾತು ನೆನಪಿರ್ಲಿ, ಇವತ್ತಿಗೆ ಬಂದಿರುವ ಜೋ ಕೆಂಟ್ ಅವರ ರಾಜೀನಾಮೆ ಕೇವಲ ಒಂದು ಆರಂಭವಷ್ಟೇ. ಇದು ಡೊಮಿನೋ ಇಫೆಕ್ಟ್ ತರ ಶುರುವಾಗಿದೆ. ಇನ್ನು ಮುಂದೆ ಈಗ ಅಮೆರಿಕಾದಲ್ಲಿ ರಾಜೀನಾಮೆಗಳ ಸರಮಾಲೆಯೇ ಶುರುವಾಗಲಿದೆ. ಮಾಗಾ ಚಳವಳಿಯ ನಾಯಕರು ಒಬ್ಬೊಬ್ಬರಾಗಿ ಟ್ರಂಪ್ ಕ್ಯಾಬಿನೆಟ್ಗೆ ರಾಜೀನಾಮೆ ನೀಡಲಿದ್ದಾರೆ. ಈ ಯುದ್ಧವನ್ನ ನಿಲ್ಲಿಸುವಂತೆ ಟ್ರಂಪ್ ಮೇಲೆ ಒತ್ತಡವು ಕೂಡ ಇನ್ನಷ್ಟು ಹೆಚ್ಚಾಗಲಿದೆ. ಅದಕ್ಕಾಗಿ ನಾನು ಅಮೆರಿಕದ ಈ ಆಂತರಿಕ ರಾಜಕೀಯದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದೇನೆ. ಅಲ್ಲಿನ ರಾಜಕೀಯದಲ್ಲಿ ಏನೇ ಬದಲಾವಣೆಗಳಾದರೂ ನಾನು ನಿಮಗೆ ಬಹಳ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಾಗಿ ತಪ್ಪದೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.